ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಈ ವ್ಯಕ್ತಿ ಆರೋಪವನ್ನ ಮಾಡಿದ್ರಲ್ಲ, ಬಹಳಷ್ಟು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ. ಅದರ ಶೋಧ ಕಾರ್ಯ ನಡೀತಾ ಇದೆಯಲ್ಲ, ಅದು ಇವತ್ತು 5ನೇ ದಿನ ಮುಗಿಸಿದೆ. ಪಾಯಿಂಟ್ ನಂಬರ್ 9 ಹಾಗೆ 10ರಲ್ಲಿ ಶೋಧವನ್ನ ನಡೆಸಿದೆ SIT ಟೀಮ್. 9 ಹಾಗೆ 10ನೇ ಪಾಯಿಂಟ್ಗಳಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಮಳೆ ನಡುವೆಯೂ ಕಾರ್ಯಾಚರಣೆಯನ್ನ ಇವತ್ತು SIT ಟೀಮ್ ನಡೆಸಿದೆ. ಬಹಳ ಮಳೆ ಆಗ್ತಾ ಇತ್ತು, ಆದ್ರೂ ಕೂಡ ಮಳೆಯ ನಡುವೆಯೂ ನೋಡಿ ಹೀಗೆಲ್ಲ ರೈನ್ ಕೋಟ್ಸ್ ಹಾಕೊಂಡು ಛತ್ರಿ ಹಿಡ್ಕೊಂಡು ಇವತ್ತು ಕಳೆಬರಹವನ್ನು ಹುಡುಕುವಂಥ ಕಾರ್ಯವನ್ನು ನಡೆಸಲಾಗಿದೆ. ನಾಳೆ ಭಾನುವಾರ, ಹಾಗಾಗಿ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಶೋಧ ಕಾರ್ಯವನ್ನು ನಡೆಸುವಂಥದ್ದು. ಅಲ್ಲಿಗೆ ಮಧುಶ್ರೀ 9 ಆಯಿತು ಇವತ್ತಿಗೆ, ಇನ್ನೂ 4 ಉಳಿಯುತ್ತೆ. 9 10 ಆಗಿದೆ. 10 ಆಗಿದೆಯಾ? ಓಕೆ, ಅಲ್ಲಿಗೆ 3 ಉಳಿಯುತ್ತೆ. ಸೊ 13 ಪಾಯಿಂಟ್ಗಳನ್ನ ಆತ ಉಲ್ಲೇಖ ಮಾಡಿದಂಥದ್ದು. ಇಲ್ಲಿಗೆ 3 ಪಾಯಿಂಟ್ ಉಳಿಯುತ್ತೆ. ಬಟ್ ಇವತ್ತು ನಮ್ಗೆ ಯಾಕೆ ಬಹಳ ಕುತೂಹಲ ಇತ್ತು ಅಂತ ಅಂದ್ರೆ, ಅವರು 9ನೇ ಪಾಯಿಂಟ್ ಹಾಗೆ 10ನೇ ಪಾಯಿಂಟ್ ಅಲ್ಲಿ ಬಹಳ ಹೆಣಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಆ ವ್ಯಕ್ತಿ ಹೇಳದಂತ ಕಾರಣಕ್ಕಾಗಿ. ಯಾವ ಮಟ್ಟಿಗೆ ಅಂತಂದ್ರೆ 2ನೇ ಪಾಯಿಂಟ್ ಚೆಕ್ ಮಾಡೋ ಸಂದರ್ಭದಲ್ಲೇ ಇನ್ ಬಿಡಿ 2 ರಿಂದ 8 ಆಮೇಲೆ ನೋಡೋಣ 9ಕ್ಕೆ ಹೋಗೋಣ ಬನ್ನಿ ಅಂತ ಆ ವ್ಯಕ್ತಿ ಹೇಳಿದ್ದ ಅಂತ ನಾವು ಕೇಳ್ಪಡ್ತಾ ಇದ್ವಿ ಸಿಕ್ಕಿದ್ದಂತ ಮಾಹಿತಿ ಪ್ರಕಾರವಾಗಿ. ಬಟ್ ಇಲ್ಲ, 9 ಹಾಗೆ 10ರಲ್ಲಿ ಶೋಧ ನಡೆಸಿದ್ರೂ ಕೂಡ ಯಾವುದೇ ಬಾಡಿಗಳು ಸಿಕ್ಕಿಲ್ಲ. ಹೀಗಾಗಿ ಇನ್ನು ಉಳಿದಂತ 3 ಸ್ಪಾಟ್ನಲ್ಲಿ ಈ ವ್ಯಕ್ತಿ ಹೇಳದಂತ ರೀತಿಯಾಗಿ ಏನಾದರೂ ಬಾಡಿಗಳು ಇರ್ಬೋದಾ ಏನು. ಹಾಗಂತ ಈತ ಹೇಳಿದ್ದೆಲ್ಲ ಸುಳ್ಳು ಅಂತಾನೂ ಕೂಡ ಈಗ ಹೇಳಕ್ಕಾಗಲ್ಲ. ಯಾಕಂದ್ರೆ 6ನೇ ಪಾಯಿಂಟ್ ಅಲ್ಲಿ ಬಾಡಿ ಸಿಕ್ಕಿದೆ, ಒಂದು ಅಸ್ಥಿಪಂಜರ ಸಿಕ್ಕಿದೆ. ಹಾಗಂತ ಈತ ಹೇಳಿದ್ದೆಲ್ಲ ನಿಜನಾ ಅನ್ನುವಂಥದ್ದನ್ನು ಕೂಡ ಈಗ ನಂಬಕ್ಕಾಗಲ್ವಾ ಏನು, ಅದೊಂದು ವಿಶ್ಲೇಷಣೆಗೆ ಒಳಪಡುವಂತ ವಿಚಾರ. ಬಟ್ ಪೂರ್ಣ ಇದೆಲ್ಲ ತನಿಖೆ ನಡೆದಂತ ನಂತರದಲ್ಲೇ ಒಟ್ಟು ವಿಚಾರ ಗೊತ್ತಾಗಬೇಕಿದೆ. ಆಮೇಲೆ ಆ ಕೆಲ್ಲೇರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಬಾಲಕಿಯ ಶವ ಸಿಕ್ಕಿತ್ತಲ್ಲ, ಅದ್ರ ಬಗ್ಗೆನೂ ಕೂಡ SIT ಟೀಮ್ ಈಗ ತನಿಖೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಆದ್ರೂ ಬಾಲಕಿಯ ಶವ ಸಿಕ್ಕಿತ್ತು, ಅದು ನಾನು ಹೂತಿದ್ದೆ ಅಂತ ಈ ವ್ಯಕ್ತಿ ಹೇಳಿರೋದು, ಅದು ಹೇಗೇನು ಆರೋಪ, ಅದ್ರ ಬಗ್ಗೆ ತನಿಖೆ ನಡೆಸೋಕೆ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.